ಎಲ್ಲರಿಗೂ ನಮಸ್ತೆ. In this session, we are going to discuss about the basic concept of arithmetic progression. ಸೊ ನೀವು ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅಂತ ತಿಳ್ಕೊಂಡ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರುವಂತಹ ಡಿಫಿಕಲ್ಟ್ ಪ್ರಾಬ್ಲಮ್ಗಳೆಲ್ಲನೂ ಸಾಲ್ವ್ ಮಾಡ್ಬೋದು. ಮತ್ತೆ ಈ ಚಾಪ್ಟರ್ ಅಲ್ಲಿ ಏನೇನು ಯಾವ್ಯಾವ ರೀತಿ ಫಾರ್ಮುಲಾಸ್ ಬರುತ್ತೆ ಮತ್ತೆ ಯಾವ ರೀತಿ ಅದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಮುಖಾಂತರ ನೀವು ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸೊ ನೋಡಿ, ದ 10th ಸ್ಟ್ಯಾಂಡರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಹಾಗಾದ್ರೆ ವಾಟ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಹಾಗಾದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅದು ನಮಗೆ ಗೊತ್ತಿರಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನ್, ದ ಮೀನಿಂಗ್ ಆಫ್ ದಟ್ ವರ್ಡ್. ಸೊ ಅರ್ಥಮೆಟಿಕ್ ಅಂದ್ರೆ ದಟ್ ಈಸ್ ಎ ಸ್ಟಡಿ ಆಫ್ ನಂಬರ್. ನೋಡಿ, ಸ್ಟಡಿ ಆಫ್ ನಂಬರ್. ನಾವು ನಂಬರ್ನ ಸ್ಟಡಿ ಮಾಡಬೇಕು. ಯಾವುದ್ರ ಮುಖಾಂತರ ಸ್ಟಡಿ ಮಾಡ್ತೀವಿ? ಬೈ ಯೂಸಿಂಗ್ ಎ ವೇರಿಯಸ್ ಆಪರೇಷನ್ಸ್. ಸ್ಟಡಿಂಗ್ ಎ ನಂಬರ್ ಬೈ ವೇರಿಯಸ್ ಆಪರೇಷನ್ಸ್. ಯಾವುದೇ ಒಂದು ನಂಬರ್ನ ಸ್ಟಡಿ ಮಾಡ್ಬೇಕಂದ್ರೆ ನಾವು ಬೈ ಯೂಸಿಂಗ್ ವೇರಿಯಸ್ ಆಪರೇಷನ್ಸ್. ಯಾವ ಆಪರೇಷನ್ ಮಾಡ್ತೀವಿ? ಅಡಿಷನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಡಿವಿಷನ್ ಮಾಡ್ತೀವಿ. ಬೈ ಯೂಸಿಂಗ್ ದಿಸ್ ಆಪರೇಷನ್ ವಿ ಸ್ಟಡಿ ದ ನಂಬರ್ಸ್, ದಟ್ ಈಸ್ ಕಾಲ್ಡ್ ಅರ್ಥಮೆಟಿಕ್. ಹಾಗಾದ್ರೆ ಪ್ರೋಗ್ರೆಷನ್ ಅಂದ್ರೆ ಏನು? ಪ್ರೋಗ್ರೆಷನ್ ಅಂದ್ರೆ ಲೀಸ್ಟ್ ಆಫ್ ನಂಬರ್ಸ್. ಲೀಸ್ಟ್ ಆಫ್ ನಂಬರ್ಸ್ is called as progression. ಸೊ ಇದರಲ್ಲಿ ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಸ್ಟಡಿ ಆಫ್ ನಂಬರ್ ಬೈ ವೇರಿಯಸ್ ಆಪರೇಷನ್, ದಟ್ ಈಸ್ ಕಾಲ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಲಿಸ್ಟ್ ಆಫ್ ನಂಬರ್. ಈಗ ಇದರಲ್ಲಿ ದೇರ್ ಆರ್ 2 types ಆಫ್ ನಂಬರ್ಸ್ ಆರ್ ಪ್ರೆಸೆಂಟ್. ಒನ್ ಈಸ್ ಫೈನೈಟ್ ನಂಬರ್ಸ್. ಫೈನೈಟ್ ನಂಬರ್ ಯಾವುದಕ್ಕೆ ಎಂಡಿಂಗ್ ಸೀಕ್ವೆನ್ಸ್ ಇರುತ್ತೆ. ನೋಡಿ, ಎಂಡಿಂಗ್ ಸೀಕ್ವೆನ್ಸ್ ದಟ್ ಈಸ್ ಕಾಲ್ಡ್ ಫೈನೈಟ್ ನಂಬರ್. ಎಂಡಿಂಗ್ ಸೀಕ್ವೆನ್ಸ್, ಅದಕ್ಕೆ ಎಂಡ್ ಇರುತ್ತೆ ಅಂತ ಅರ್ಥ. ಸಪೋಸ್ ನೋಡಿ, 2, 4, 6, 8 ಮುಂದೆ ನಾನೇನು ಮಾರ್ಕ್ ಮಾಡಿಲ್ಲ, ಸೊ 8ಗೆ ಎಂಡ್ ಆಯ್ತು ಅಂದ್ರೆ ದಟ್ ಈಸ್ ಎಂಡಿಂಗ್ ಸೀಕ್ವೆನ್ಸ್. ಸಪೋಸ್ ಇನ್ಫೈನೈಟ್ ನಂಬರ್, ಸೆಕೆಂಡ್ ಒನ್ ಈಸ್ ಇನ್ಫೈನೈಟ್ ನಂಬರ್ ಅಂದ್ರೆ ದೇರ್ ಈಸ್ ನೋ ಎಂಡಿಂಗ್ ಸೀಕ್ವೆನ್ಸ್. ನೋಡಿ ಹೆಂಗಿರುತ್ತೆ ಅಂದ್ರೆ, ಇದನ್ನ ನಂಬರ್ ತಗೋಣ, 2, 4, 6, 8 ಅಂಡ್ ಸೋ ಆನ್. ಈ ರೀತಿ ಡ್ಯಾಶಸ್ ಬಂತು ಅಂದ್ರೆ ನಂಬರ್ ಕಂಟಿನ್ಯೂ ಆಗತ್ತೆ ಅರ್ಥ. ನಂಬರ್ ಕಂಟಿನ್ಯೂ ಆಗತ್ತಂದ್ರೆ ದೇರ್ ಇಸ್ ನೋ ಎಂಡಿಂಗ್, ಇನ್ಫೈನೈಟ್ ನಂಬರ್ಸ್ ಅಂತ ಅರ್ಥ. ಇದರಲ್ಲೂ ಇನ್ನೊಂಥರ ಕ್ವಶನ್ ಬರುತ್ತೆ, ದಟ್ ಈಸ್ ನೋಡಿ 2, 4, 6, 8 ಅಂಡ್ ಸೋ ಆನ್. ಲಾಸ್ಟ್ಗೆ ಒಂದು 90 ಅಂತ ಕೊಟ್ಟಿರೋದು ಕಾಣ, 90 ಲಾಸ್ಟ್ಗೆ ಒಂದು ನಂಬರ್ ರೆಪ್ರೆಸೆಂಟ್ ಆಗಿದೆ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಫೈನೈಟ್ ನಂಬರ್. ಯಾಕೆ ಲಾಸ್ಟ್ಗೆ ನಂಬರ್ ಇರಬಾರ್ದು? ನಂಬರ್ ಇದೆ ಅಂದ್ರೆ ಗೊತ್ತಾಯ್ತು ಅಂದ್ರೆ ದಟ್ ಈಸ್ ಫೈನೈಟ್ ನಂಬರ್. ಎಂಡಿಂಗ್ ಸೀಕ್ವೆನ್ಸ್ ಅದು ಎಂಡ್ ಆಯ್ತು ಅಂತ ಅರ್ಥ. 90 ಇಸ್ ಎಂಡಿಂಗ್, ಎಂಡ್ ಅಲ್ಲಿ ಇದೆ ಅಂದ್ರೆ ನಂಬರ್ ಎಂಡ್ ಆಗಿದೆ ಅಂತ ಅರ್ಥ. ಲಾಸ್ಟ್ಗೆ ಯಾವುದೇ ನಂಬರ್ ಇಲ್ಲ ಅಂದ್ರೆ ದಟ್ ಈಸ್ ಇನ್ಫೈನೈಟ್ ನಂಬರ್. ಐ ಥಿಂಕ್ ನಿಮಗೆ ಫೈನೈಟ್ ಮತ್ತೆ ಇನ್ಫೈನೈಟ್ ನಂಬರ್ ಬಗ್ಗೆ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಆಗಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು? ಎಪಿ, ಅದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ಎಪಿ ಅಂತ ಕರಿತೀವಿ. ಸೊ ದ ಲೀಸ್ಟ್ ಆಫ್ ನಂಬರ್ ಇನ್ ವಿಚ್ ಈಚ್ ಟರ್ಮ್ ಈಸ್ obtained ಬೈ adding a fixed number to the preceding number. ಲೀಸ್ಟ್ ಆಫ್ ನಂಬರ್ ವಿಚ್ ಈಚ್ ಟರ್ಮ್ ಈಸ್ obtained. ನೋಡಿ, ಇದು ಒಂದೊಂದು ಟರ್ಮ್. ಈ ಒಂದೊಂದು ಟರ್ಮ್ ಬರಬೇಕು ಅಂದ್ರೆ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಆಡ್ ಎ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೈಡಿಂಗ್ ನಂಬರ್. ಪ್ರಿಸೈಡಿಂಗ್ ಅಂದ್ರೆ ಹಿಂದೆ ಇರೋ ನಂಬರ್ಗೆ. ಈಗ 2 ಇರೋದು 4 ಆಗ್ಬೇಕಂದ್ರೆ +2. ಸೊ 4 ಇರೋದು 6 ಹಾಕ್ಬೇಕಂದ್ರೆ +2 ಮಾಡಿದೀವಿ. 6 ಇರೋದು 8 ಆಗ್ಬೇಕಂದ್ರೆ +2 ಮಾಡಿದೀವಿ. 8 ಇರೋದು 10 ಆಗ್ಬೇಕಂದ್ರೆ +2 ಮಾಡಿದೀವಿ. ಸೊ ದರ್ ಇಸ್ ಎ ಫಿಕ್ಸ್ಡ್ ನಂಬರ್, ವಿ ಹ್ಯಾಡ್ ಟು ಗೆಟ್ ಎ ನೆಕ್ಸ್ಟ್ ನಂಬರ್. ಆದ್ರೆ ಯಾವುದಕ್ಕೆ ನಾವು ಆಡ್ ಮಾಡಬಾರ್ದು? ಎಕ್ಸೆಪ್ಟ್ ದಿ ಫಸ್ಟ್ ನಂಬರ್, ಎಕ್ಸೆಪ್ಟ್ ದಿ ಫಸ್ಟ್ ಟರ್ಮ್ ನ ಬಿಟ್ಟು ಮಿಕ್ಕಿ ಟರ್ಮ್ ನಾವೇನ್ ಮಾಡ್ಬೋದು? ಮಿಕ್ಕಿ ಟರ್ಮಿಗೆ ನಾವೇನ್ ಮಾಡಬೇಕು? ಫಿಕ್ಸ್ಡ್ ನಂಬರ್ನ ನಾವು ಆಡ್ ಮಾಡಬೇಕು. ಸೊ ಇದರಲ್ಲಿ ದ ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಟರ್ಮ್ಸ್ ಏನೇನು ಟರ್ಮ್ ಬರುತ್ತೆ ನೋಡಿ? ಅರ್ಥಮೆಟಿಕ್ ಟರ್ಮ್ಸ್, ಅಥವಾ ವಿ ಕಾಲ್ ಇಟ್ ಆಸ್ ಜನರಲ್ ಫಾರ್ಮುಲಾ. ಜನರಲ್ ಫಾರ್ಮ್ ಏನಿದೆ? ದಟ್ ಈಸ್ ನೋಡಿ, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್. ಫಸ್ಟ್ ಟರ್ಮ್ ಏನು? ಎ ಅಂತ ಬರಿತೀವಿ ಫಸ್ಟ್ ಟರ್ಮ್. ಅದು ಸೆಕೆಂಡ್ ಟರ್ಮ್ ಏನು ಬರಿತೀವಿ? a ಪ್ಲಸ್ ಡಿ. ಸೊ a ಪ್ಲಸ್ 2d. ಆದ್ರೆ ಎ ಅಂದ್ರೇನು? ಎ ಈಸ್ ಎ ಫಸ್ಟ್ ಟರ್ಮ್. ಯಾವುದೇ ಕಾರಣಕ್ಕೂ ಫಸ್ಟ್ ಟರ್ಮಿಗೆ ಏನನ್ನು ಆಡ್ ಮಾಡಂಗಿಲ್ಲ. ಸೆಕೆಂಡ್ ಟರ್ಮ್ ನೋಡಿ, ಸೆಕೆಂಡ್ ಟರ್ಮ್ ಡಿ ಅಂದ್ರೆ ಡಿಫ್ರೆನ್ಸ್. ಯಾವುದೋ ಒಂದು ನಂಬರ್ ಫಿಕ್ಸ್ಡ್ ನಂಬರ್ನ ಆಡ್ ಮಾಡಬೇಕು ಅಂತ ಅರ್ಥ. ನೋಡಿ, ಎಗೆ ಒಂದು ಫಿಕ್ಸ್ಡ್ ನಂಬರ್ನ ಆಡ್ ಮಾಡಿದ್ವಿ ಅಂತ ಅರ್ಥ. ಸೊ 2d ಯಾಕಾಯ್ತು ನೋಡಿ? ಈಗ ಈ ನಂಬರ್ನ, ಯಾವುದೋ ಒಂದು ನಂಬರ್ನ ನಾನು ಇದಕ್ಕೆ ನಾನು ಒಂದು ಫಿಕ್ಸ್ಡ್ ನಂಬರ್ ಆಡ್ ಮಾಡಿದೆ, ಸೆಕೆಂಡ್ ಟರ್ಮ್ ಬಂತು. ಈ ಸೆಕೆಂಡ್ ಟರ್ಮಿಗೆ ನಾನು ಒಂದು ಫಿಕ್ಸ್ಡ್ ನಂಬರ್ ಆಡ್ ಮಾಡಿದಾಗ ನನಗೆ ಥರ್ಡ್ ಟರ್ಮ್ ಬರುತ್ತೆ. ಸಪೋಸ್ ಸೆಕೆಂಡ್ ಟರ್ಮ್ ಏನಿದೆಯಪ್ಪ? a ಪ್ಲಸ್ ಡಿ ಇದೆ ಸೆಕೆಂಡ್ ಟರ್ಮ್. ಸೊ ಸೆಕೆಂಡ್ ಟರ್ಮಿಗೆ ಥರ್ಡ್ ಟರ್ಮ್ ಬೇಕು ಅಂದ್ರೆ ನಾನು ಇನ್ನೊಂದು ಫಿಕ್ಸ್ಡ್ ನಂಬರ್ ಯಾವುದು? ಡಿ. ನೋಡಿ, a
ಪ್ಲಸ್ ಡಿ ಪ್ಲಸ್ ಡಿ ಇಸ್ 2d ಆಯ್ತು. ಸೊ ದಿಸ್ ಇಸ್ ಥರ್ಡ್ ಟರ್ಮ್. ಫೋರ್ತ್ ಟರ್ಮ್ ಬೇಕಂದ್ರೆ ಎ ಪ್ಲಸ್ 3d, ಎ ಪ್ಲಸ್ 4d, ಎ ಪ್ಲಸ್ 5d ಈ ತರ. ಸೊ ನಾವು ವಿ ಹ್ಯಾವ್ ಟು ಹ್ಯಾಡ್ ಎ ನಂಬರ್, ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೈಡಿಂಗ್ ನಂಬರ್ಗೆ ನಾವು ಆ್ಯಡ್ ಮಾಡ್ತೀವಿ. ಸೊ ಇದು ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತಗೋಣ. ಸೊ ಯಾವುದೇ ಒಂದು ನಾವು ಕೊಟ್ಟಿರುವಂತಹ ಸೀಕ್ವೆನ್ಸ್ ನೋಡಿ, ಫಸ್ಟ್ 5/2 ಅಂಡ್ 3 7/2 ಆ್ಯಂಡ್ ಸೊ ಈ ಕೊಟ್ಟಿರುವಂತಹ ಸೀಕ್ವೆನ್ಸು ಎ ಪಿನ ಅಲ್ವಾ ಅಂತ ನಾವು ಕಂಡುಹಿಡಬೇಕು. ಎ ಪಿನ ಅಲ್ವಾ ಅಂತ ಹೆಂಗೆ ಕಂಡಿದ್ದು ನೋಡಿ, ಫಸ್ಟ್ ಟರ್ಮ್ ಏನಿದೆ ಅದು ಯಾವಾಗಲೂ ಏನಾಗಿರುತ್ತೆ, ಎ ಆಗಿರುತ್ತೆ. ಎ ಈಸ್ ಫಿನಿಶ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಕಾಮನ್ ಡಿಫರೆನ್ಸ್. ಡಿಫರೆನ್ಸ್ ಶುಡ್ ಬಿ ಸೇಮ್. ಡಿಫರೆನ್ಸ್ ಸೇಮ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ ಡಿ ಮಾಡೋಣ. ಈಗ ಡಿ ಈಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ 5/2 ಮೈನಸ್ 2 ಇದೆ. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 5 ಮೈನಸ್ 4. ಸೊ ದಟ್ ಈಸ್ ಆನ್ಸರ್ ವಿಲ್ ಬಿ 1/2 ಬಂತು. ಸೊ ಫಸ್ಟ್ ಒಂದು ಟರ್ಮಿಗೆ ಏನು ಬಂತು, 1/2 ಬಂತ. ನೆಕ್ಸ್ಟ್ ಅದೇ ಥರನೇ ನೆಕ್ಸ್ಟ್ ಟರ್ಮಿಗೆ ಮಾಡೋಣ. ಡಿ ಈಕ್ವಲ್ಸ್ ಟು ನೋಡಿ T2 ಮೈನಸ್ T1 ಆಯಿತು. ನೆಕ್ಸ್ಟು T3 ಮೈನಸ್ T2 ಮಾಡಿ. T2 ಮೈನಸ್ T1 ಆಯಿತು. ನೆಕ್ಸ್ಟು T3 ಮೈನಸ್ T2. T3 ಏನಿದೆ 3 ಮೈನಸ್ T2 ಈಸ್ 5/2. ಸೊ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಸೇಮು. P2 is a denominator. 2 3 is 6 minus 5. That is answer will be 1/2. ನೋಡಿ 1/2 ಬಂತು, 1/2 ಬಂತು. ದ ಡಿಫರೆನ್ಸ್ ಇಸ್ ಸೇಮ್. ಡಿಫರೆನ್ಸ್ ಸೇಮ್ ಆಗಿರೋದ್ರಿಂದ ಇಟ್ ಈಸ್ ಎ ಅರ್ಥಮೆಟಿಕ್ ಪ್ರೋಗ್ರೆಷನ್, ಎ ಪಿ ಅಂತ ಕರಿತೀವಿ. ಇನ್ ಕೇಸ್ ಡಿಫರೆನ್ಸ್ ಸೇಮ್ ಬರಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಇನ್ ಎ ಪಿ ಅಂತ ಹೇಳ್ಬೇಕು ನೀವು. ಅರ್ಥ ಆಯ್ತಾ? ಸೊ ಇದರಲ್ಲಿ ನೋಡಿ, ಇದರಲ್ಲಿ ಟರ್ಮ್ಸ್ಗಳು ಬರೋದು ವೆರಿ ಇಂಪಾರ್ಟೆಂಟ್. ಟರ್ಮ್ಸ್ ಜನರಲ್ ಫಾರ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ಎ ಇಸ್ ದ ಫಸ್ಟ್ ಫಾರ್ಮ್. ಸೊ ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಇಸ್ ಎ ಪ್ಲಸ್ ಡಿ, ಥರ್ಡ್ ಟರ್ಮ್ ಇಸ್ ಎ ಪ್ಲಸ್ 2d ಆ್ಯಂಡ್ ಸೊ ಆನ್. ಹಿಂಗೆ ಹೋಯ್ತಿದ್ರೆ ಲಾಸ್ಟ್ ಇಲ್ಲವರೆಗೂ ಬರಬೇಕು, ಎ ಎನ್ ವರೆಗೂ ಬರೀಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದ್ರೆ ಎ ಎನ್ ಅಂದ್ರೇನು? ಎ ಎನ್ ಇಸ್ ದ ಲಾಸ್ಟ್ ಟರ್ಮು. ಸೊ ಎ ಅಂದ್ರೇನು? ಫಸ್ಟ್ ಟರ್ಮು. ಎನ್ ಅಂದ್ರೇನು? ನಂಬರ್ ಆಫ್ ಟರ್ಮು. ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ಸೊ ದಟ್ ಇಸ್ ಅ ಫಾರ್ಮುಲಾ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದ್ರೆ ದಟ್ ಇಸ್ ಎ ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ ಅಂತ ತಗೋಬಹುದು. nth ಟರ್ಮ್ ಲಾಸ್ಟ್ ಟರ್ಮು, nth ಟರ್ಮು. ಎ ಅಂದ್ರೆ ಫಸ್ಟ್ ಟರ್ಮು, ಎನ್ ಅಂದ್ರೆ ನಂಬರ್ ಆಫ್ ಟರ್ಮು, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ವಾಟ್ ಜನರಲ್ ಫಾರ್ಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ನಡಕ್ಕೆ ನಾವು ಯೂಸ್ ಮಾಡುವಂಥ ಫಾರ್ಮುಲಾ ಎ ಎನ್. ಈಗ ಈ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ನ ಮಾಡೋಣ. ದಟ್ ಈಸ್ ಏನು ಫಾರ್ಮುಲಾ ನೋಡಿ, ಇದೇ ಕ್ವಶನ್ ತಗೋಣ ನಾವು. ಯಾವುದು 2 4 6 8 10 ಆ್ಯಂಡ್ ಸೊ ಆನ್. ಆಗಿದ್ರೆ ಯಾವುದು 30, ನಂಬರ್ 30 30 ಅನ್ನೋದು ಎಷ್ಟನೇ ಟರ್ಮ್ ಆಗಿರುತ್ತೆ ಅಂತ ಕಂಡುಹಿಡಿಬೇಕು. ಈಗ ಫಸ್ಟು ಎ ಇಸ್ ಈಕ್ವಲ್ ಟು 2, ಡಿ ಇಸ್ ಈಕ್ವಲ್ ಟು T2 ಮೈನಸ್ T1, ದಟ್ ಈಸ್ 4 ಮೈನಸ್ 2, ದಟ್ ವಿಲ್ ಬಿ 2. ಹಾಗಾದ್ರೆ 30 ಅನ್ನೋದೇನು? 30 ಅನ್ನೋದು ಎಷ್ಟನೇ ಸಂಖ್ಯೆ ಅಂತ ಕೇಳಿದರೆ, ಎಷ್ಟನೇ ಟರ್ಮ್ ಅಂತವ. ಸೊ ಹಂಗಾಗಿ 30 ಅನ್ನೋದೇನು ಎ ಎನ್ ಆಯ್ತು. ಎ ಎನ್ ಇಸ್ 30. ಈಗ ಇದನ್ನ ಫಾರ್ಮುಲಾಗೆ ಹಾಕೋಣ. ದಟ್ ಈಸ್ ಎ ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಎನ್ ಇಸ್ 30 ಈಸ್ ಈಕ್ವಲ್ ಟು ಎ ಇಸ್ 2 ಪ್ಲಸ್ ಎನ್ ನಾವು ಕಂಡುಹಿಡಬೇಕಾದ್ರೆ ಎನ್ ಮೈನಸ್ 1 ಇಂಟು ಡಿ ಇಸ್ 2. ಸೊ ಜಸ್ಟ್ ಏನು ಮಾಡ್ಬೇಕೀಗ? ಮಲ್ಟಿಪ್ಲೈ ಮಾಡ್ಕೊಳ್ಳಿ. 30 ಮೈನಸ್ 2, 30 is equal to 2 plus 2 into n, 2n minus 2. ನೋಡಿ, ಈ ಪ್ಲಸ್ 2 ಮೈನಸ್ 2 ಗೆಟ್ ಕ್ಯಾನ್ಸಲ್ಡ್. ಸೊ ಇಲ್ಲಿ ಇಂಟು 2 ಇದೆಲ್ಲ ಈ ಕಡೆ ಬಂದರೆ ಡಿವೈಡ್ ಬೈ 2 ಆಗುತ್ತೆ. 30 ಡಿವೈಡ್ ಬೈ 2 ಈಕ್ವಲ್ಸ್ ಟು ಎನ್. ಸೊ 2 15s. ಸೊ ಎನ್ ಇಸ್ ಈಕ್ವಲ್ ಟು 15. ಹಾಗಾದ್ರೆ 30 ಅನ್ನೋದು ಎಷ್ಟನೇ ಸಂಖ್ಯೆ, ಎಷ್ಟನೇ ಟರ್ಮು? 15ನೇ ಟರ್ಮು. ಸೊ ಇದು ಈ ರೀತಿ ಪ್ರಾಬ್ಲಮ್ ಮಾಡೋದು, ಎ ಎನ್ ಫಾರ್ಮುಲಾ ಹಾಕಿ ಮಾಡೋದು. ಸೊ ನೆಕ್ಸ್ಟ್ ಒಂದು ಸಪೋಸ್ ಏನಾದರೂ ನೋಡಿ, ಈಗ ಸಪೋಸ್ ಲಾಸ್ಟ್ ಟರ್ಮ್, ಈಗ ನಾನು ನಂಬರ್ ಬರೀತೀನಿ. ಈಗ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ನಂಬರ್ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ದಟ್ ಈಸ್ ನೋಡಿ 1 2 3 4 5 6 7 8 9 10. ಈ ನಂಬರಲ್ಲಿ ಫೈಂಡ್ ದ ಎ ಸಿಕ್ಸ್ತ್ ಟರ್ಮ್. ನೋಡಿ, ಫ್ರಮ್ ದಿ ಲಾಸ್ಟ್ ಟರ್ಮ್ ಅಂತ ಹೇಳ್ತಾನೆ. ಫೈಂಡ್ ದಿ ಸಿಕ್ಸ್ತ್ ಟರ್ಮ್ ಫ್ರಮ್ ಲಾಸ್ಟ್ ಟರ್ಮ್.
ಲಾಸ್ಟ್ ಈ ವರ್ಡ್ ಇಂಪಾರ್ಟೆಂಟು. ಲಾಸ್ಟ್ ಟರ್ಮ್ ಇಂದ 6ನೇ ನಂಬರ್ ಯಾವುದು ಅಥವಾ 6ನೇ ಟರ್ಮ್ ಯಾವುದು ಅಂತ ಕೇಳಿದಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಯಾವ ಫಾರ್ಮುಲಾ? ದಟ್ ಈಸ್ an ಈಕ್ವಲ್ಸ್ ಟು ಎಲ್ ಮೈನಸ್ ಎನ್ ಆಫ್ ಮೈನಸ್ 1 ಇಂಟು ಡಿ. ದಿಸ್ ಇಸ್ ದ ಫಾರ್ಮುಲಾ ಯೂಸ್ ಟು ಕ್ಯಾಲ್ಕುಲೇಟ್ ದ ಅಥವಾ ಯೂಸ್ ಟು ಐಡೆಂಟಿಫೈ ದ ನಂಬರ್ ಆಫ್ ಟರ್ಮ್ ಫ್ರಮ್ ದಿ ಲಾಸ್ಟ್ ಟರ್ಮ್. ಈ ಕಡೆಯಿಂದ ರಿವರ್ಸ್ ಬರಬೇಕಾದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇಲ್ಲಿ ಎಲ್ ಲಾಸ್ಟ್ ಟರ್ಮ್ ಏನಿದೆಯಪ್ಪ, ಲಾಸ್ಟ್ ಟರ್ಮ್ ಇಸ್ ನೋಡಿ, ಎಲ್ ಈಸ್ ಈಕ್ವಲ್ ಟು ಲಾಸ್ಟ್ ಟರ್ಮ್ ಇಸ್ 10. ಎನ್ ನಂಬರ್ ಆಫ್ ಟರ್ಮ್ ಎಷ್ಟಿದಾವೆ? ನಂಬರ್ ಆಫ್ ಟರ್ಮ್ ಇಸ್ ವಾಟ್? 10. ನಂಬರ್ ಆಫ್ ಟರ್ಮ್ ಇಸ್ 10. ಸೊ ಕಾಮನ್ ಡಿಫರೆನ್ಸ್ ಎಷ್ಟಿದೆ? ಕಾಮನ್ ಡಿಫರೆನ್ಸ್ ಅಂದ್ರೆ ಡಿ ಈಸ್ ಈಕ್ವಲ್ ಟು T2 ಮೈನಸ್ T1. ದಟ್ ಈಸ್ 2 ಮೈನಸ್ 1. ದಟ್ ಈಸ್ ಆನ್ಸರ್ ಇಸ್ 1. ಡಿ ಈಸ್ 1 ಇದೆ. ಸೊ ನೆಕ್ಸ್ಟ್ ಫೈಂಡ್ ಸಿಕ್ಸ್ತ್ ಟರ್ಮ್ ಅಂತ ಹೇಳಿದ್ರೆ, ಸಿಕ್ಸ್ತ್ ಟರ್ಮ್ ಅಂದ್ರೆ ಎನ್ ಈಸ್ ಈಕ್ವಲ್ ಟು 6. ನಮಗೆ ಬೇಕಾದ್ರೆ ಯಾವ ಟರ್ಮ್ ನೋಡಪ್ಪ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಹಾಗಾದ್ರೆ ಸಿಕ್ಸ್ತ್ ಟರ್ಮ್ ಏನಾಗುತ್ತೆ ಅಂದ್ರೆ ಎನ್ ಈಸ್ ಈಕ್ವಲ್ ಟು 6. ನೋಡಿ, ಫೈಂಡ್ ಸಿಕ್ಸ್ತ್ ಟರ್ಮ್, 6ನೇ ಟರ್ಮ್. ಕೊನೆಯಿಂದ 6ನೇ ಟರ್ಮ್ ಯಾವ್ದಂತ ಕೇಳಿದಾಗ ನೀವು ಈ ಫಾರ್ಮುಲಾ ಹಾಕಿ. ನೋಡಿ, ಎನ್ ಅಂದ್ರೆ ಎಷ್ಟು? 6. A6 ಈಕ್ವಲ್ಸ್ ಟು ಎಲ್ ಅಂದ್ರೆ ಎಷ್ಟು? 10. ಎಲ್ ಅಂದ್ರೆ 10 ಮೈನಸ್ ಎನ್ ಅಂದ್ರೆ ದಟ್ ಇಸ್ 6 ಮೈನಸ್ 1 ಇಂಟು ಡಿ ಈಸ್ 1. ಸೊ ನೆಕ್ಸ್ಟ್ A6 ಈಸ್ ಈಕ್ವಲ್ ಟು 10 ಮೈನಸ್, ಸೊ 6 ಮೈನಸ್ 1 ಇಸ್ 5. 5 1 5. ಸೊ 10 ಮೈನಸ್ 5 ಇಸ್ 5. ಹಾಗಾದ್ರೆ 6ನೇ ಸಂಖ್ಯೆ, 6ನೇ ಟರ್ಮ್ ಫ್ರಮ್ ದಿ ಲಾಸ್ಟ್ ಟರ್ಮ್ ಇಂದ 6ನೇ ನಂಬರ್ ಯಾವ್ದಪ್ಪ ಅಂದ್ರೆ 5 ಆಗಿರುತ್ತೆ. ನೋಡಿ, ತೋರಿಸ್ತೀನಿ ಈಗ. ದಿಸ್ ಇಸ್ ಫಸ್ಟ್ ಟರ್ಮ, ಲಾಸ್ಟ್ ಇಂದ ಸೆಕೆಂಡ್ ಟರ್ಮ, ಥರ್ಡ್ ಟರ್ಮ, ಇದು ಫೋರ್ತ್, ಇದು ಫಿಫ್ತ್, ಇದು ಸಿಕ್ಸ್ತ್. ನೋಡಿ, 6ನೇ ಟರ್ಮ್ ಏನಾಯ್ತು? 6ನೇ ಟರ್ಮ್ 5 ಆಯ್ತು. ನೋಡಿ, ಈ ತರ ಈ ಪ್ರಾಬ್ಲಮ್ ಕೇಳ್ತಾನೆ. ಇದು ವೆರಿ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ದಿಸ್ ಒನ್. ಫ್ರಮ್ ದಿ ಲಾಸ್ಟ್ ಟರ್ಮ್ ಅಂತ ಹೇಳಿದಾಗ an is equal to l minus n minus 1 into d. So this is the formula used to calculate from the last term. ಇನ್ನೊಂದು ನೆಕ್ಸ್ಟ್ ಸೀರೀಸ್, ವೆರಿ ಇಂಪಾರ್ಟೆಂಟ್. ಸೀರೀಸ್ ಅಂದ್ರೆ ನಂಬರ್ನ ಒಂದ್ ಕಡೆ ಆರ್ಡರ್ ಮಾಡ್ಕೊಂಡು ಹೋಗಿರ್ತಾರೆ, ಅದನ್ನು ನಾವು ಕೂಡ್ಸೋದಷ್ಟೇ. ನೋಡಿ, 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಇವು ನಂಬರ್ಸ್ಗಳು. ಈ ನಂಬರ್ಸ್ಗಳನ್ನ ನೋಡಿ, ಈಗ ಇದು ಫಸ್ಟ್ ಟರ್ಮ್ ಆಯ್ತಾ? ಫಸ್ಟ್ ಟರ್ಮ್ ಹೆಂಗ್ ಬರ್ಕತ್ತೀರಿ? A1. ಇದು ಸೆಕೆಂಡ್ ಟರ್ಮ್ ಆಯ್ತಾ? A2. ಇದು ಥರ್ಡ್ ಟರ್ಮ್ A3. ಇದು A4. ಇದು A5. ಈಗ ನಾನು ಸಮ್ ಮಾಡ್ತೀನಿ ಅಂತ ಹೇಳಿದ್ರೆ, ಸಮ್ ಅಂದ್ರೇನು? S1 ಫಸ್ಟ್ ಟರ್ಮ್ ಸಮ್ ಮಾಡ್ತೀನಿ. S1 ಇಸ್ ಈಕ್ವಲ್ ಟು A1 ಮಾತ್ರ ಕೂಡಿಸ್ತೀನ. ಅದೇ S2 ಅಂದ್ರೆ, ಸೊ ವಿ ವಿಲ್ ಹ್ಯಾಡ್ ವಾಟ್? ಸೊ A1 ಎಷ್ಟಿದೆ? 1 ಆಯ್ತು. S2 ಅಂದ್ರೆ A1 ಪ್ಲಸ್ A2 ನ ಕೂಡಿಸ್ತೀನಿ. A1 ಎಷ್ಟಿದೆ? 1 ಪ್ಲಸ್ 3. ದಟ್ ವಿಲ್ ಬಿಕಮ್ 4 ಆಯ್ತು. ನೆಕ್ಸ್ಟ್ S3 ಅಂದ್ರೆ ಏನು? S3 ಅಂದ್ರೆ A1 ಪ್ಲಸ್ A2 ಪ್ಲಸ್ A3 ಎಷ್ಟಾಯ್ತು? 9 ಆಯ್ತು. ದಟ್ ಈಸ್ 1 ಪ್ಲಸ್ 3 ಪ್ಲಸ್ 5 ದಟ್ ವಿಲ್ ಬಿಕಮ್ 9 ಆಯ್ತು. ಸೊ ಇದಕ್ಕೆ ಫಾರ್ಮುಲಾ ಏನು? ನೋಡಿ, AN. ಈಗ ಇವೆರಡರದ್ದು ಡಿಫ್ರೆನ್ಸ್ ಏನಿದೆ, ಇವೆರಡರದ್ದು ಡಿಫ್ರೆನ್ಸ್ AN ಆಗಿರುತ್ತೆ. ಹೆಂಗೆ? S2 ಮೈನಸ್ S1 ದಟ್ ವಿಲ್ ಬಿ AN ಫಾರ್ಮುಲಾ. S2 minus S1 that will be AN appears, or AN is equal to, or you can take like this, AN equals to SN minus SNN minus 1. So this is the formula used to calculate the AN ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಯೂಸ್ ಮಾಡ್ತೀವಿ. ಸಪೋಸ್ ಇದಕ್ಕೆ ಹಾಕೋಣ. ಈಗ ಇದಕ್ಕೆ ಹಾಕಿ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ಈಗ ಸೊ ನೋಡಿ, ಫೈಂಡ್ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9. ಫೈಂಡ್ A3. ಈಗ ಇದರಲ್ಲಿ A3 ಕಂಡುಹಿಡಿಯಬೇಕು. ಸಪೋಸ್ ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾನೆ. ಏನಂತ ಕೊಟ್ಬಿಟ್ಟಿದ್ದಾನೆ? ಸೊ ಎಸ್ ಅನ್ನು ಕೊಟ್ಟಿದ್ದಾನೆ, S3 ಕೊಟ್ಟಿದ್ದಾನೆ. ಸಪೋಸ್ ನೋಡಿ, ಈಗ ಇದನ್ನೇ S3 ಈಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ. ಓಕೆ, S3 is equal to 9. S3 is equal to 9 ಅಂತ ಕೊಟ್ಟಿದ್ದಾರೆ. ಸೊ S ಅದು 2 is equal to 4 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ A3 ಮೂರನೇ ಟರ್ಮ್ ಏನಾಗಿರುತ್ತೆ? A3. ಸೊ ವಾಟ್ ಇಸ್ ದ ಫಾರ್ಮುಲಾ? AN ಈಕ್ವಲ್ಸ್ ಟು SN ಮೈನಸ್ SN ಮೈನಸ್ 1. ಸೊ ಹಿಂದಿನ ಪ್ರಿಸೈಡಿಂಗ್ ಇದು ಮೂರದು ಹಿಂದಿನ ಏನಿದೆ ಅದು SN ಮೈನಸ್ 1. ಸೊ SN ಅಂದ್ರೆ S3. N ಮೈನಸ್ 1 ಅಂದ್ರೆ N ನಲ್ಲಿ 1 ಕಳೆದ್ರೆ 3ರಲ್ಲಿ 1 ಹೋದ್ರೆ 2 ಆಯ್ತು. ಸೊ ಹಿಂದಿನ ನಂಬರ್ ಅಂತ ತಗೋಬೇಕು ನಾವು.
ಸೊ ಯಾವ್ದನ್ನ ಕಂಡಿಡ್ಬೇಕು? A3 ಕಂಡಿಡ್ಬೇಕು. Sn ಅಂದ್ರೆ ದಟ್ ಈಸ್ ಯಾವುದು? Sn ಅಂದ್ರೆ Sn is 9 minus n minus 1 2 that is 4. ಸೊ A3 is 5 ಆಯ್ತು ನೋಡಿ. A3 ಮೂರನೇ ಟರ್ಮ್ ಒಂದು 5 ನೋಡಿ, ಮೂರನೇ ಟರ್ಮ್ ಒಂದು 5 ಕರೆಕ್ಟಾ? ನಾನು ಹೆಂಗೆ S3 is equal to 9 ಅಂತ ಬರ್ತೀನಿ ಹೇಳಿ. S3 is equal to 9 ಅಂದ್ರೆ ಸಮ್ ಆಫ್ 3 ಟರ್ಮ್ಸ್ ನ ಕೂಡಿಸಿದ್ರೆ ನಂಗೆ 9 ಬರುತ್ತೆ ನೋಡಿ. 1 plus 3 4 4 plus 5 is 9 ರೈಟ್. ಅದೇ S2 is 4 ಅಂತ ಬರ್ಕೊಂಡೆ. S2 ಅಂದ್ರೆ 2 ಟರ್ಮ್ಸ್ ಮಾತ್ರ ರೂಲ್ ಮಾಡ್ಕೊಂಡೆ ನಾನು. 1 plus 3 is 4 ನೋಡಿ 4. ಇದನ್ನ ಯಾವ ಯೂಸ್ ಮಾಡ್ತೀವಿ? an ಕಂಡುಹಿಡಿಯಕ್ಕೆ. an ಕಂಡುಹಿಡಿಯಕ್ಕೆ ಸೊ an is equal to Sn minus ns sorry an is equal to Sn minus S of n minus 1. This is the formula used to calculate an. ಇದು ಫಾರ್ಮುಲಾ ಮುಖಾಂತರ ನಾವು an ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನೆಕ್ಸ್ಟ್ ದಿಸ್ ಇಸ್ ದ ಫಾರ್ಮುಲಾ. ನೆಕ್ಸ್ಟ್ ಫಾರ್ಮುಲಾ ದಟ್ ಈಸ್ Sn ಫಾರ್ಮುಲಾ. Sn ನೋಡಿ, Sn is equal to n by 2 into 2a plus n minus 1 into d. This is a formula used to calculate the sum of the terms. Sum of the term ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಬಳಸ್ತೀವಿ. ಇದರಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ. Sn is equal to n by 2. ಸೊ a plus an. ಸೊ ಇಲ್ಲಿ an ಅಂದ್ರೇನು? ಲಾಸ್ಟ್ ಟರ್ಮ್ ಕೊಟ್ಟರೆ ಅಥವಾ an ವ್ಯಾಲ್ಯೂ ನಮಗೆ ಬಂದಿದೆ ಡೈರೆಕ್ಟ್ ಆಗಿ. ಸೊ ನೋ ನೀಡ್ ಟು ರೈಟ್ ದಿಸ್ ಫಾರ್ಮುಲಾ. ಡೈರೆಕ್ಟ್ ನೀವು ಈ ಫಾರ್ಮುಲಾ ಹಾಕ್ಬಿಟ್ಟೆ ನಾವು ಇದನ್ನು ಕಂಡುಹಿಡಿಯಬಹುದು. ಸಪೋಸ್ ಫೈಂಡ್ ಸಮ್ ಆಫ್ ನೋಡಿ, ಈ ಪ್ರಾಬ್ಲಮ್ ಕೇಳ್ತಾರೆ. ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್. ಸಮ್ ಆಫ್ ನ್ಯಾಚುರಲ್ ನಂಬರ್. ಇದಕ್ಕೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ n ಆಫ್ n plus 1 divided by 2. This is the formula used to calculate the sum of n natural numbers. ಸಪೋಸ್ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿ. 1 plus 2 plus 3 plus 4 plus 5 ಕರೆಕ್ಟಾ? ಈಗ ಇದು ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ ಅಂದ್ರೆ ಸ್ಟಾರ್ಟ್ ಫ್ರಮ್ 1 ಇಂದ ಕಂಟಿನ್ಯೂ ಆಗಿರಬೇಕು. ಸೊ 1 2 3 4 5 ಕರೆಕ್ಟಾ? ಈಗ ಈ ನಂಬರ್ಗಳನ್ನ ಕೂಡಿಸ್ಕೊಳ್ಳಿ ನಾವು. ಸೊ 1 2 ಎಷ್ಟಾಯ್ತು? 3 ಆಯ್ತು. 3 3 6 ಆಯ್ತು. 6 4 10 ಆಯ್ತು. 10 5 15 ಆಯ್ತು. ನಾವು ರೆಗ್ಯುಲರ್ ಕೂಡ್ಸಾಕಾದ್ರೆ ಅದೇ ಈ ಫಾರ್ಮುಲಾ ಹಾಕಿದ್ರೆ ನೋಡಿ, n ಅಂದ್ರೆ ಎಷ್ಟು ನಂಬರ್ಸ್ ಇದಾವೆ? ಇಲ್ಲಿ ಎಷ್ಟು ನಂಬರ್ಸ್ ಇದಾವೆ? 5 ನಂಬರ್ಸ್ ಇದಾವ. ಸೊ 5 n ಅಂದ್ರೆ 5 plus 1 divided by 2. ಸೊ ಎಷ್ಟಾಯ್ತು? 5 plus 1 is ನೋಡಿ 5 into 5 plus 1 is 6 divided by 2. 2 3s 5 3s 15. Answer is 15. ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ is used to calculate the natural number. n natural number is n of n plus 1 divided by 2. ಅದೇ ಇನ್ ಕೇಸ್ ನೆಕ್ಸ್ಟ್ in case sum of the n even numbers. Sum of the n even numbers. Even numbers ಅಂದ್ರೆ ಏನು? ಯಾವುದು even numbers? 2 4 6 8 10 ಅಂತ ಕಾಣುತ್ತೆ. ಇವು ಈವನ್ ನಂಬರ್ಸ್, ಸರಿ ಸಂಖ್ಯೆಗಳು. ಈ ಸರಿ ಸಂಖ್ಯೆಗಳನ್ನ ನಾವು ಕೂಡಿಸ್ಬೇಕಾದ್ರೆ ನಾವು ವಿ ಶುಡ್ ಯೂಸ್ ಒನ್ ಫಾರ್ಮುಲಾ. ಸೊ ಆ ಫಾರ್ಮುಲಾ n ಆಫ್ n ಪ್ಲಸ್ 1 ಅಷ್ಟೇ. ಅಲ್ಲಿ ನ್ಯಾಚುರಲ್ ನಂಬರ್ಗೆ n ಆಫ್ n ಪ್ಲಸ್ 1 ಡಿವೈಡ್ ಬೈ 2 ಅದಾಗ್ತಾಗ ಬಂತು. ಸೊ ಇಲ್ಲಿ ಸಮ್ ಆಫ್ n ಈವನ್ ನಂಬರ್ಸ್ಗೆ n ಆಫ್ n ಪ್ಲಸ್ 1. ಸೊ ನೋಡಿ, ಈಗ ಫಸ್ಟ್ ಇದು ಮಾಡ್ಬೇಡ ನಾವು ರೆಗ್ಯುಲರ್ ಆಗಿ. 10 10 8 18 18 10 28 28 2 30 ರೈಟ್. 10 20 30 ಆಯ್ತು ಟೋಟಲ್. ಈಗ ಇದನ್ನ ಫಾರ್ಮುಲಾಗ ಹಾಕಿ. ಎಷ್ಟು ನಂಬರ್ಸ್ ಇದಾವೆ ಇಲ್ಲಿ? ನಂಬರ್ಸ್ ಎಷ್ಟಿದೆ? 2 4 5 ನಂಬರ್ಸ್ ಇದೆಯಾ? 5 ಪ್ಲಸ್ 1 ದಟ್ ಈಸ್ 5 ಆಫ್ 5 ಪ್ಲಸ್ 1 is 6 5 30. ನೋಡಿ, ಇದು ಫಾರ್ಮುಲಾ. ಸಮ್ ಆಫ್ n ಈವನ್ ನಂಬರ್ಸ್ ಕನ್ನಡಕ್ಕೆ n ಆಫ್ n ಪ್ಲಸ್ 1. ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಕನ್ನಡಕ್ಕೆ n ಆಫ್ n ಪ್ಲಸ್ 1 ಡಿವೈಡ್ ಬೈ 2. ಸೊ ಇನ್ನೊಂದು ಫಾರ್ಮುಲಾ ಬರುತ್ತೆ ನೋಡಿ. ಸಮ್ ಆಫ್ n ಹಾರ್ಡ್ ನಂಬರ್ಸ್. ಗಳನ್ನ ಕೂಡಿಸ್ಬೇಕಾದ್ರೆ ಹಾರ್ಡ್ ನಂಬರ್ಸ್ ಯಾವ್ದು ಬರುತ್ತೆ? 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಅಂತ ಕಾಣೋಣ. ಸೊ ಈಗ ಈ ನಂಬರ್ಸ್ ಗಳನ್ನ ಕೂಡಿಸಿದ್ರೆ ಸೊ ದಟ್ ಇಸ್ ಫಾರ್ಮುಲಾ ಈಸ್ n ಸ್ಕ್ವೇರ್. ನೋಡಿ, ದಿಸ್ ಇಸ್ ದ ಫಾರ್ಮುಲಾ ಯೂಸ್ ಟು ಆಡ್ ದ ಆಡ್ ನಂಬರ್ಸ್ ನ ಕೂಡಿಸ್ಬೇಕಾದ್ರೆ n ಸ್ಕ್ವೇರ್ ಫಾರ್ಮುಲಾ. ನೋಡಿ ಏನು? 3 ಪ್ಲಸ್ 1 is 4 ಪ್ಲಸ್ 5 is 9 ಪ್ಲಸ್ 7 16 ಪ್ಲಸ್ 9 16 ಪ್ಲಸ್ 9 25. ಸೊ 25 ಆಯ್ತಾ? ಸೊ ಓಕೆ. ಸೊ ಇದನ್ನ ನಾವು ಫಾರ್ಮುಲಾಗ ಹಾಕೋಣ. n ಅಂದ್ರೇನು? ನಂಬರ್ ಆಫ್ ಎಷ್ಟು ನಂಬರ್ಸ್ ಇದೆ? 2 4 5 ಅವೆ. ಸೊ 5 ನಂಬರು 5 ಸ್ಕ್ವೇರ್.
5 ಸ್ಕ್ವೇರ್ ಇಸ್ 25 ಮುಗೀತು ಇಷ್ಟೇ. ಏನು ಕಷ್ಟ ಇದೆ? ಸೊ ಅದು ನೋಡಿ ಇದೇ ಬೇಸಿಕ್ ಕಾನ್ಸೆಪ್ಟು. ನೀವು ಇಲ್ಲಿ ಯಾವ ರೀತಿ ಫಾರ್ಮುಲಾ ಬರುತ್ತೆ, ಸಮ್ ಆದ್ರೆ ಯಾವ ರೀತಿ ಮಾಡಬೇಕು, ಎ ಎನಲ್ಲಿ ಯಾವ ರೀತಿ ಮಾಡಬೇಕು ಅಂತ ನೀವು ಈ ವಿಡಿಯೋದಲ್ಲಿ ಕಲ್ತಿರಿ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸ್ಟಡಿ ದ ಪ್ರಾಬ್ಲಮ್ 1 by 1 ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಅದಕ್ಕೂ ಮುಂಚೆ ಐ ವಿಲ್ ಗಿವ್ ಒನ್ ಪ್ರಾಬ್ಲಮ್. ಪ್ಲೀಸ್ ಡೂ ದಿಸ್ ಪ್ರಾಬ್ಲಮ್. ನೀವೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂಡ್ ರೆಡಿ. find the and commented in comment box. Find the sum of odd numbers. ಎಷ್ಟು odd numbers? 20 odd numbers. Find the sum of 20 odd numbers. 20 odd numbers ನ ಕ್ಯಾಲ್ಕುಲೇಟ್ ಮಾಡಿ. ಪ್ಲೀಸ್ ಕಮೆಂಟೆಡ್ ಇನ್ ದ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು.